ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅಡಿಯಲ್ಲಿ ನಾವೇನು ಸರ್ವೆ ಮಾಡೋಕ್ಕೆ ಹೊರಟಿದ್ದೀವಲ್ಲ, ಅದರಲ್ಲಿ ಮೊಬೈಲ್ ಆ್ಯಪನ್ನು ಅವರೇನು APK ಆ್ಯಪ್ ಬಿಡುಗಡೆ ಮಾಡ್ತಾರಲ್ಲ, ಆ ಮೊಬೈಲ್ APK ಆ್ಯಪನ್ನು ಬಳಸ್ಕೊಂಡು ಹೇಗೆ ಸರ್ವೆ ಮಾಡಬೇಕು, ಒಂದು ಕುಟುಂಬದ UHID ನಂಬರ್ ಹಾಕೋದ್ರಿಂದ, ರೇಷನ್ ಕಾರ್ಡ್ ನಂಬರ್ ಹಾಕೋದ್ರಿಂದ ಹಿಡಿದುಬಿಟ್ಟು ಫೈನಲ್ ಸಬ್ಮಿಟ್ ಮಾಡಿ ಸ್ವಯಂ ದೃಢೀಕರಣ ಪತ್ರವನ್ನು ಅಪ್ಲೋಡ್ ಮಾಡೋವರೆಗೂ ಹೇಗೆ ಮಾಡಬೇಕು ಅನ್ನೋದನ್ನು ಆ್ಯಪ್ನಲ್ಲೇ ನಾನು 60 ಪ್ರಶ್ನೆಗಳಿಗೆ ಉತ್ತರಿಸಿ, ಆಮೇಲೆ ಆ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಪ್ರಶ್ನಾವಳಿಗಳನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಪ್ರಶ್ನಾವಳಿಗೆ ಉತ್ತರಿಸಬೇಕು ಅನ್ನೋದನ್ನು ಸಂಪೂರ್ಣ ವಿವರವನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಾಚ್ ಮಾಡಿ. ಆಗ ಒಂದು ಕುಟುಂಬದ ವಿಡಿಯೋ ನಿಮಗೆ ಗೊತ್ತಾದ ನಂತರ ನೀವು ಸಾಕಷ್ಟು ಕುಟುಂಬಗಳನ್ನು ಈಸಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇಂತಹ ಸಾಕಷ್ಟು ಮಾಹಿತಿಗೆ ನೋಟಿಫಿಕೇಷನ್ ತಲುಪೋಕ್ಕೋಸ್ಕರ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇನ್ನು ತಡ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕಲ್ಲ ಫ್ರೆಂಡ್ಸ್, ಮರಿಬೇಡಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ಕ್ಕೆ ಸಮೀಕ್ಷೆಯನ್ನು ಕೈಗೊಳ್ಳಲು ಮೊಬೈಲ್ ಮೂಲಕ ಈ ರೀತಿ APK ಫೈಲ್ ಒಂದನ್ನು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಲು ಕಳಿಸಿರ್ತಾರೆ. ಈ ರೀತಿಯ APK ಫೈಲ್ ಬಂದಾಗ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡೂ ಯು ವಾಂಟ್ ಟು ಅಪ್ಡೇಟ್ ದಿಸ್ ಆ್ಯಪ್ ಅಂತ ಕೇಳಿದರೆ ಅಪ್ಡೇಟ್ ಕೊಡಿ. ನಂತರ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಆ್ಯಪ್ ಇನ್ಸ್ಟಾಲ್ಡ್ ಅಂತ ಹೇಳಿಬಿಟ್ಟು ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲೆ ನಿಮ್ಮ ಹೆಸರು ಡಿಸ್ಪ್ಲೇ ಆಗುತ್ತೆ, ಮೇಲೆ ಮೊಬೈಲ್ ನಂಬರ್ ಇಲ್ಲಿ ಕೂಡ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸರ್ವೆ ಅಂತ ಇದೆಯಲ್ಲ, ಇಲ್ಲಿ ಎಷ್ಟು ಗ್ರೀನ್ ಕಲರಲ್ಲಿ ಕಾಣಿಸ್ತಿರೋದು ಎಷ್ಟು ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಆರೆಂಜ್ ಕಲರಲ್ಲಿರೋದು ಅಂಡರ್ ಡ್ರಾಫ್ಟ್, ಅಂದರೆ ಇನ್ನು ಕರಡಲ್ಲಿರೋದು, ಅಂದರೆ ಡ್ರಾಫ್ಟಲ್ಲಿರೋದು, ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಇನ್ಕಂಪ್ಲೀಟ್ ಆಗಿತ್ತಂದರೆ ಅಂತಹ ಸಮೀಕ್ಷೆಗಳು ಇದರಲ್ಲಿ ಸೇವ್ ಆಗ್ತವೆ. ಸೊ ನಿಮಗೆ ಏನಾದರೂ ಕನ್ನಡದಲ್ಲಿ ಮಾಹಿತಿ ನೀವು ಫಿಲಪ್ ಮಾಡ್ತೀರಿ ಅಂದರೆ ಇಲ್ಲಿ ಮೇಲೆ ರೈಟ್ ಸೈಡಲ್ಲಿ ಇದೆಯಲ್ಲ 3 ಡಾಟ್ಸ್, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ನೀವು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷನ್ನು, ಕನ್ನಡ ಬೇಕಾದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು AI ಚಾಟ್ ಬೋಟ್ ಅಂತಿದೆಯಲ್ಲ, ಅಲ್ಲಿ ನೀವು ಕ್ವಶನ್ಸನ್ನು ಕೇಳಿಬಿಟ್ರೆ ಅದು ಉತ್ತರವನ್ನು ಕೊಡುತ್ತೆ. ನೆಕ್ಸ್ಟ್ ವಿಡಿಯೋಗಳನ್ನು ಬೇಕಾಗಿದ್ದರೆ ಈ ವಿಡಿಯೋ ಲಿಂಕ್ ಅಂತಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ನು ಪ್ರತಿದಿನದ ಸಮೀಕ್ಷೆ ಆದ ನಂತರ ಇಲ್ಲಿ ಲಾಗೌಟ್ ಅಂತಿದೆಯಲ್ಲ, ಇದನ್ನು ಆಪ್ಷನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಲಾಗೌಟ್ ಆಗಬೇಕಾಗುತ್ತೆ. ನೋಡಿ, ಈಗ ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಬರ್ತೀನಿ. ಈಗ ನೋಡಿ, ಕನ್ನಡದಲ್ಲಿ ಎಲ್ಲ ಮಾಹಿತಿ ಡಿಸ್ಪ್ಲೇ ಆಗಿರುತ್ತೆ. ಸಮೀಕ್ಷೆಗಳು ಪೂರ್ಣಗೊಂಡಿವೆ, ಕರಡಿನಲ್ಲಿವೆ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ಇಲ್ಲಿ ಅಪೂರ್ಣಗೊಂಡ ಕರಡಿನಲ್ಲಿರುವಂತಹ ಕುಟುಂಬಗಳನ್ನು ಸಂಖ್ಯೆ ತೋರಿಸಿದರೆ ಅವು ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಸ್ಪ್ಲೇ ಆಗಿರ್ತವೆ. ಬಟ್ ಇಲ್ಲಿ 0 ಇದ್ದ ಸಲುವಾಗಿ ಈಗ ನೋ ಡ್ರಾಫ್ಟ್ಸ್ ಫೌಂಡ್ ಅಂತೇಳಿ ಸ್ಟಾರ್ಟ್ ಎ ನ್ಯೂ ಸರ್ವೆ ಅಂತೇಳಿ ತೋರಿಸ್ತಾ ಇದೆ. ಸೊ ಈಗ ಸರ್ವೆಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ಹೊಸ ಸಮೀಕ್ಷೆ ಪ್ರಾರಂಭಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಹೊಸ ಸಮೀಕ್ಷೆ ಗುರುತಿನ ಚೀಟಿ ಪರಿಶೀಲನೆ ಅನ್ನುವಂತಹ ಡಿಸ್ಪ್ಲೇ ಮುಂದೆ ಕಾಣಿಸುತ್ತೆ. ಇಲ್ಲಿ UHID ಅಂತೇಳಿ ಸರ್ಚ್ ಅಸೈನ್ಡ್ UHID ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಆಗ UHID ನಂಬರ್ ನಿಮ್ಮ ಮನೆ ಪಟ್ಟಿಗಳನ್ನು ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿರ್ತಾರೆ. ಆಗ ನೀವು ಅಲ್ಲೇ ಯಾವ UHID ನಂಬರ್ ಬೇಕೋ ಆ ಮನೆ ಪಟ್ಟಿಯ UHID ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ರೇಷನ್ ಕಾರ್ಡ್ ಇರಲಿಲ್ಲ, UHID ನಂಬರ್ ಇರಲಿಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಸಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ UHID ನಂಬರ್ಗಳು ಡಿಸ್ಪ್ಲೇ ಆಗ್ತವೆ. ನಾವು ಯಾವ ಮನೆ ಮುಂದೆ ಬಂದಿದ್ದೀವೋ ಆ ಮನೆಯ UHIDಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ಆ ಮನೆಯ UHID ಹಾಕಿರ್ತೀವಲ್ಲ, ಹಾಕಿದ ನಂತರ ಆ ಮನೆಯ ಗುರುತಿನ ಚೀಟಿಯ ವಿಧವನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ID ಆಯ್ಕೆ ಮಾಡಿ ಅಂತಿದೆಯಲ್ಲ, ಇಲ್ಲಿ ಡ್ರಾಪ್ ಡೌನನ್ನು ಕ್ಲಿಕ್ ಮಾಡಿದಾಗ 3 ಆಪ್ಷನ್ಸ್ ಬರ್ತವೆ. ರೇಷನ್ ಕಾರ್ಡ್, ಆಧಾರ್ ನೋಂದಣಿ ಅಂತ. ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಮೇಲೆ ಮಾಡಿದಾಗ, ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನೇಮ್ ಆನ್ ಆಧಾರ್ ಕಾರ್ಡ್ ಅಂತ ಬರುತ್ತೆ. ಇಲ್ಲಿ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ಈ KYC ವೆರಿಫಿಕೇಷನ್ಗೋಸ್ಕರ ಈ ರೀತಿಯ ಡಿಸ್ಪ್ಲೇ ನಿಮ್ಮ ಮುಂದೆ ಕಾಣಿಸುತ್ತೆ. ಆಗ ಈ KYCಗೋಸ್ಕರ ನಾವು ಆ ಆಧಾರ್ ಕಾರ್ಡ್ ಯಾರ್ದು ಎಂಟ್ರಿ ಮಾಡಿರ್ತೀವಲ್ಲ ಅವರ ಈ KYCಯನ್ನು ಮಾಡಬೇಕಾಗುತ್ತೆ.
ಆಗ ಇಲ್ಲಿ ಆಧಾರ್ ಸಂಖ್ಯೆ ಅಂತಿದೆಯಲ್ಲ ಅಲ್ಲಿ ಮತ್ತೊಮ್ಮೆ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಳ್ಬೇಕು. ನಂತರ ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ ಅಲ್ಲಿ OTPಯನ್ನು ಕ್ಲಿಕ್ ಮಾಡಿ. ಆಗ OTP ಪಡೆಯಿರಿ ಅನ್ನುವಂತಹ ಆಪ್ಷನ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ ಆಧಾರ್ ಕಾರ್ಡ್ ಯಾರ್ದಿದೆಯೋ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTPಯನ್ನು ಕಳಿಸಲಾಗಿದೆ ಅಂತ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ಆಧಾರ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತೇಳಿ ಅವರ ಹೆಸರು ಮುಂದೆ ಡಿಸ್ಪ್ಲೇ ಆಗುತ್ತೆ. ಆಗ ನಾವೇನಂದರೆ ಸಮೀಕ್ಷೆಯ ವಿವರಗಳಿರುವಂತಹ ಮೇನ್ ಪೇಜ್ಗೆ ಬರ್ತೀವಿ. ಅವರ ಆಧಾರ್ ಕಾರ್ಡನ್ನು ಹಾಕಿದ ನಂತರ ಆ ಮನೆಯ ಕುಟುಂಬದ ಸದಸ್ಯರೆಲ್ಲರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನು ಸದಸ್ಯರನ್ನು ಸೇರಿಸಬೇಕಾಗಿದ್ದರೆ ಇಲ್ಲಿ ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ ಸೇರಿಸಬೇಕಾಗುತ್ತೆ. ಒಂದು ವೇಳೆ ಆಧಾರ್ ಕಾರ್ಡ್ ಬದಲಾಗಿ ನಾವು ಆಧಾರ್ ನೋಂದಣಿಯನ್ನು ಬಳಸ್ಕೊಂಡು ಕೂಡ ಇದೇ ರೀತಿ ನಾವು ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಆಧಾರ್ ನೋಂದಣಿ ಮೂಲಕ ಮಾಡುವ ವಿಧಾನ ಆಯಿತು. ನಾನು ತುಂಬ ಈಸಿ ಅಂತಂದರೆ ಕುಟುಂಬ ಡಾಟಾಬೇಸ್ ಮೂಲಕ ಡಾಟಾವನ್ನು ತೆಗೆದುಕೊಳ್ಳೋದ್ರಿಂದ ನಾನು ರೇಷನ್ ಕಾರ್ಡನ್ನು ಹಾಕಿಬಿಟ್ಟೆ ಯಾವ ರೀತಿ ಸಮೀಕ್ಷೆ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ಹೊಸ ಸಮೀಕ್ಷೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು UHID ನಂಬರನ್ನು ಹಾಕಿ ಗುರುತಿನ ಚೀಟಿಯ ವಿಧದಲ್ಲಿ ರೇಷನ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ID ಸಂಖ್ಯೆಯನ್ನು ಅಂದರೆ ರೇಷನ್ ID ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಹಾಕಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ಸಮೀಕ್ಷೆ ವಿವರಗಳು ಅಂತ ಈ ರೀತಿ ಆ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಸದಸ್ಯರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಇಲ್ಲಿ ಸಮೀಕ್ಷಾರ್ಥಿ ಅಂತಂದರೆ ಯಾರು ಮಾಹಿತಿಯನ್ನು ನೀಡ್ತಿದ್ದಾರೋ ಅವರು ಮುಖ್ಯಸ್ಥರೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು. ಬಟ್ ಅಪ್ರಾಪ್ತರನ್ನು ನಾವು ತೆಗೆದುಕೊಳ್ಳೋಂಗಿಲ್ಲ. 18 ವರ್ಷದ ಮೇಲ್ಪಟ್ಟೆ ಇರುವಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಫೋಟೋವನ್ನು ಕ್ಯಾಪ್ಚರ್ ಫೋಟೋ ಆ್ಯಂಡ್ ಲೊಕೇಶನ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಲೊಕೇಶನನ್ನು ಆಫ್ ಮಾಡಿದರೆ ಈ ರೀತಿಯ ಪಾಪಪ್ ಮೆಸೇಜಲ್ಲಿ ಕಾಣಿಸುತ್ತೆ ರೆಡ್ ಕಲರಲ್ಲಿ ಲೊಕೇಶನ್ ಸರ್ವಿಸಸ್ ಆರ್ ಡಿಸೇಬಲ್ಡ್ ಅಂತ. ಆಗ ನೀವೇನು ಮಾಡಬೇಕಾಗುತ್ತೆ, ಮೊಬೈಲ್ನಲ್ಲಿರುವಂತಹ ಲೊಕೇಶನನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಇಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಮಾಡಲು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಈ ರೀತಿ ಆಕ್ಸೆಸ್ ಕೇಳುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ರೀತಿ ನೀವು ಮಾಹಿತಿ ನೀಡುವವರ ಫೋಟೋವನ್ನು ತೆಗೆದುಕೊಂಡ ನಂತರ ಇಲ್ಲಿ ರೈಟ್ ಸೈಡ್ ಇರುವಂತಹ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಫೋಟೋ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಫೋಟೋ ಕ್ಯಾಪ್ಚರ್ ಆದ ನಂತರ ಇನ್ನೂ ಯಾರಾದರೂ ಸದಸ್ಯರನ್ನು ಸೇರಿಸೋದಿದ್ರೆ ಸದಸ್ಯರನ್ನು ಸೇರಿಸಿ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಮೆಂಬರ್ ಎಡಿಷನ್ ಅಂತ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಎಂಟರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತಿರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಧಾರ್ನಲ್ಲಿರುವಂಥ ಹೆಸರನ್ನು ಟೈಪ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಸಲುವಾಗಿ ಈ ಕ್ಯಾಲೆಂಡ್ರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಯರ್, ಮಂತ್, ಡೇಟ್ ಎಲ್ಲವನ್ನು ಕೂಡ ಈ ರೀತಿ ಲೆಫ್ಟ್ ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು ಕೆಳಗಡೆ ಜೆಂಡರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮೇಲ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ನಿಮ್ಮ ಅಂದರೆ ಆ ಕುಟುಂಬಕ್ಕೆ ಆ್ಯಡ್ ಆಗ್ತಾರೆ. ಈ ರೀತಿ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಮೃತಪಟ್ಟಿದ್ರೆ ಅಥವಾ ಮದುವೆಯಾಗಿ ಹೋಗಿದ್ರೆ ಅಂಥವ್ರನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ರೆಡ್ ಕಲರ್ ಆಪ್ಷನ್ ಇದೆಯಲ್ಲ ಆ ಹೆಸರಿನ ಮುಂದೆ ಮೃತಪಟ್ಟವರು ಅಂತ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ತೆಗಿಬೇಕಾಗುತ್ತೆ. ಆಗ ಅವರು ಮುಂದೆ ಇರುವಂತಹ ಮಾಹಿತಿಯಲ್ಲಿ ಅವರ ಹೆಸರು ಡಿಸ್ಪ್ಲೇ ಆಗಲ್ಲ, ಅವರು ಫ್ರೀಸ್ ಆಗಿಬಿಡ್ತಾರೆ. ಈ ರೀತಿ ನಾವು ಆ್ಯಡ್ ಮತ್ತು ಡಿಲೀಟನ್ನು ಕೂಡ ಮಾಡ್ಬೋದಾಗಿದೆ. ನೆಕ್ಸ್ಟ್ ಇನ್ನು ಸರ್ವೆಯನ್ನು ಕಂಟಿನ್ಯೂ ಮಾಡೋ ಸಲುವಾಗಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಆಗ ಕನ್ಫರ್ಮ್ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಈ ರೀತಿಯ ಪಾಪಪ್ ಮೆಸೇಜ್ ಬರುತ್ತೆ. ನೀವು ಇವರನ್ನು ಹೆಡ್ ಆಫ್ ದ ಫ್ಯಾಮಿಲಿಯನ್ನಾಗಿ ಆಯ್ಕೆ ಮಾಡಿದ್ದೀರಾ ಅಂತ. ಆವಾಗ ನೀವು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಮೆಂಬರ್ಸ್ ವೈಸ್ ಸರ್ವೆ ಓಪನ್ ಆಗುತ್ತೆ. ನೀವು ಯಾರನ್ನು ಹೆಡ್ ಆಫ್ ದ ಫ್ಯಾಮಿಲಿ ಮಾಡಿರ್ತೀರೋ ಅವರ ಹೆಸರಿನ ಮುಂದೆ ಈ ರೀತಿಯ ಕ್ರೌನ್ ಸಿಂಬಲ್ ಅಂದರೆ ಕಿರೀಟದ ಸಿಂಬಲ್ ಬಂದಿರುತ್ತೆ. ಸೊ ಈಗ ನೋಡ್ಬೋದು ನೀವು ಅವರ ಹೆಸರುಗಳ ಮುಂದೆ ನಾಟ್ ಕಂಪ್ಲೀಟೆಡ್ ಅಂತ ಇದೆ ಎಲ್ಲರ ಹೆಸರ ಮುಂದೆ. ನಂತರ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂತಿದೆಯಲ್ಲ ಅದು ಕೂಡ ನಾಟ್ ಕಂಪ್ಲೀಟೆಡ್ ಅಂತಿದೆ. ಸೊ ಇಲ್ಲಿ ಹೆಸರುಗಳೇನಿದ್ದಾವಲ್ಲ ಅಷ್ಟು ಸದಸ್ಯರಲ್ಲಿರುವಂತಹ ಸರ್ವೆಯನ್ನು ನಾವು 1ರಿಂದ 40ನೇ ಪ್ರಶ್ನೆವರೆಗೆ ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ
ನಮಗೇನಾಗುತ್ತೆ ಅಲ್ಲಿ ನಾಟ್ ಕಂಪ್ಲೀಟೆಡ್ ಅಂತಿರೋದು ಕಂಪ್ಲೀಟೆಡ್ ಅಂತ ಆಗ್ತಾ ಹೋಗ್ತದೆ. ಇನ್ನು ಅವು 3 ಜನರ ಡೀಟೇಲ್ಸನ್ನು ನಾವು ಕಂಪ್ಲೀಟ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕನ್ಫರ್ಮ್ ಮಾಡಿದ ಮೇಲೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ. ಅದನ್ನು ಕಂಪ್ಲೀಟ್ ಮಾಡಿದಾಗ ಅದು ಕೂಡ ಗ್ರೀನ್ ಕಲರಲ್ಲಿ ಕಂಪ್ಲೀಟೆಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಆವಾಗ ನಾವು ಸಬ್ಮಿಟ್ ಸರ್ವೆಯನ್ನು ಮಾಡಬೇಕಾಗುತ್ತೆ. ಸೊ ನಾನು ಈಗ ಫಸ್ಟ್ ಒಬ್ಬೊಬ್ರದಾಗಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಫಸ್ಟ್ ಇರುವಂಥ ಹೆಸರನ್ನು ಕ್ಲಿಕ್ ಮಾಡೋಣ. ಸೊ ಸರ್ವೆ ಮಾಡಲು ನಾವು ಆ ಹೆಸರಿನ ಮೇಲೆ ಟಚ್ ಮಾಡಬೇಕು. ಆಗ ಮೆಂಬರ್ ಡೀಟೇಲ್ಸ್ ಓಪನ್ ಆಗ್ತಾ ಹೋಗ್ತದೆ. ಈಗ ನಾನು ಹೆಡ್ ಆಫ್ ದ ಫ್ಯಾಮಿಲಿಯನ್ನೇ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಅವರ ಮಾಹಿತಿಯನ್ನು ಹಾಕ್ತಾ ಹೋಗ್ತೀನಿ. ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆಯನ್ನು ನಾವಿಲ್ಲಿ ಹಾಕಬೇಕು. ಆ ಸ್ಮಾರ್ಟ್ಫೋನ್ ಇಲ್ಲ ಅಂತಂದರೆ ನಾವು ಕೀಪ್ಯಾಡ್ ಮೊಬೈಲ್ ನಂಬರನ್ನು ಕೂಡ ಹಾಕ್ಬೋದು. ಸ್ಮಾರ್ಟ್ಫೋನ್ ಅಂತ ಹೇಳಿರುವ ಉದ್ದೇಶ ಏನಂದರೆ ಮುಂದೆ ನಾವು ಮಾಡಿರುವಂತಹ ಸರ್ವೆ ಅವರಿಗೆ PDF ರೂಪದಲ್ಲಿ ಹೋಗ್ತದೆ. ಅದಕ್ಕೋಸ್ಕರ ಸ್ಮಾರ್ಟ್ಫೋನ್ ಅಂತ ಕೇಳಿರ್ತಾರೆ. ಸ್ಮಾರ್ಟ್ಫೋನ್ ಇದ್ದರೆ ಅವ್ರದ್ದಾಗಿರ್ಬೋದು ಅಥವಾ ಅವರ ಮನೆಯ ಸದಸ್ಯರದ್ದಾಗಿರ್ಬೋದು ಹಾಕ್ಬೋದು. ಬಟ್ ಅದೇ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದನ್ನು ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕು. ಸೊ ನಾನೀಗ ಮೊಬೈಲ್ ನಂಬರನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ಈ ರೀತಿ OTP ವೆರಿಫಿಕೇಷನ್ ಅಂತೇಳಿ ಕೇಳುತ್ತೆ. ಇಲ್ಲಿ ಎಂಟರ್ OTP ಮೇಲೆ ಟೈಪ್ ಮಾಡಬೇಕು ಬಂದಿರುವಂತಹ OTPಯನ್ನು. ಈ ರೀತಿ OTP 4 ಅಂಕೆಯದಾಗಿರುತ್ತೆ. ಆ 4 ಅಂಕೆಗಳನ್ನು ಟೈಪ್ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಅದು ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ನೆಕ್ಸ್ಟ್ ನಾವು ಸರ್ವೆಯನ್ನು ಮುಂದುವರಿಸಬೇಕಾಗುತ್ತೆ. ಈಗ ಎರಡನೇ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅವರ ವಿದ್ಯಾರ್ಹತೆ, ತಂದೆಯ ವಿದ್ಯಾರ್ಹತೆಯನ್ನು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಉದ್ಯೋಗವನ್ನು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಜನ್ಮ ಜಿಲ್ಲೆಯನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಜನ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಹೆಸರನ್ನು ಹಾಕಬೇಕಾಗಿಲ್ಲ. ಈಗ ನಾವೇನಿದ್ದೀವೋ ನಮ್ಮ ವಾಸಸ್ಥಳ ಏನಿದೆಯೋ ಆ ಜಿಲ್ಲೆಯ ಒಳಗೇ ಇದ್ದಾರೋ ಅಥವಾ ಹೊರ ಜಿಲ್ಲೆಯವರು ಅಥವಾ ಹೊರ ರಾಜ್ಯದವರು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಜಿಲ್ಲೆಯ ಒಳಗೆ ಇರೋದರಿಂದ ಜಿಲ್ಲೆಯ ಒಳಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಆಧಾರ್ ನಂಬರ್ನ ಕೊನೆ 4 ಅಂಕೆಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನಂತರ 5ನೇ ಪ್ರಶ್ನೆ, ನೀವು ನೋಂದಾಯಿತ ಮತದಾರರ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕ್ಲಿಕ್ ಮಾಡಿದರೆ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಯನ್ನು ಎಪಿಕ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ಒಂದು ವೇಳೆ ನೋ ಅಂತ ಹಾಕಿದರೆ ನೀವು ಮತದಾರರಾಗಿ ನೋಂದಾಯಿಸಿಕೊಳ್ಳಲು ಇಷ್ಟಪಡುತ್ತೀರಾ, ಹೌದು ಅಥವಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಈ ರೀತಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ನಾನು ನೋಂದಾಯಿತ ಮತದಾರರ ಅಂತ ಅಂದಲ್ಲಿ ಹೌದು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಯನ್ನು ಹಾಕ್ತೀನಿ. ನಂತರ ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ನಾವು ಮುಖ್ಯಸ್ಥರದೇ ಮಾಡ್ತಿರ್ಬೇಕಾದ್ರೆ ಸ್ವಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮುಖ್ಯಸ್ಥರನ್ನು ಬಿಟ್ಟು ಮುಂದೆ ಇರುವಂತಹ ಸದಸ್ಯರನ್ನು ಮಾಡುವಾಗ ಅವರೇನು ತಂದೆನೋ, ಮಗನೋ, ಹೆಂಡತಿನೋ, ಸೊಸೆನೋ, ಈ ರೀತಿ ಸಹೋದರನೋ ಅನ್ನೋವಂಥ ಡೀಟೇಲ್ಸನ್ನು ಹಾಕ್ಕೊಳ್ಬೇಕು. ಮುಖ್ಯಸ್ಥರದಾಗಿರೋದ್ರಿಂದ ನಾನು ಸ್ವಂತವನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಂದರೆ ಸೆಲ್ಫ್ ಆಗಿರುತ್ತೆ. ಇನ್ನು ಧರ್ಮವನ್ನು ಸೆಲೆಕ್ಟ್ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ ವರ್ಗಕ್ಕೆ ಸೇರಿದವರು ಅನ್ನುವಂತಹ ಆಪ್ಷನಲ್ಲಿ ವರ್ಗವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇತರೆ ಆಗಿದ್ದಾರೆ, ಅದಕ್ಕೋಸ್ಕರ ಇತರೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಜಾತಿ ಎನ್ನುವಂತಹ ಡ್ರಾಪ್ ಡೌನ್ ಲಿಸ್ಟನ್ನು ಸರ್ಚ್ ಕೊಟ್ಟಾಗ ಜಾತಿ ಬರುತ್ತೆ. ಇದರಲ್ಲಿ ಜಾತಿಯನ್ನು ನೀವು ಸರ್ಚ್ ಕೂಡ ಮಾಡ್ಬೋದು ಅಥವಾ ಡ್ರಾಪ್ ಡೌನ್ ಲಿಸ್ಟಲ್ಲಿ ಹೀಗೆ ಹುಡುಕ್ತಾ ಕೂಡ ಹೋಗ್ಬೋದು. ನೆಕ್ಸ್ಟ್ ಇನ್ನು 10ನೇ ಪಾಯಿಂಟು, ಉಪಜಾತಿ. ಇದು 10 ಮತ್ತು 11 ಮ್ಯಾಂಡೇಟರಿ ಅಲ್ಲ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಉಪಜಾತಿ ಯಾವುದು ಇಲ್ಲ ಅಂತಂದರೆ ನಾವು ಲಾಸ್ಟಲ್ಲಿರುವಂತಹ ಅನ್ವಯಿಸೋದಿಲ್ಲ, ನಾಟ್ ಅಪ್ಲಿಕೇಬಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಜಾತಿಯ ಇತರೆ ಪರ್ಯಾಯ ಹೆಸರುಗಳು ಏನಾದರೂ ಇದ್ದರೆ ಹಾಕಿ, ಇರಲಿಲ್ಲ ಅಂದರೆ ಅಲ್ಲಿ ಕೂಡ ನಾಟ್ ಅಪ್ಲಿಕೇಬಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತ ಕೇಳುತ್ತೆ. ಪಡೆದಿದ್ದರೆ ಎಸ್ ಅಂತ ಹಾಕಿ, ಪಡೆದಿಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಯಸ್ಸು ವರ್ಷಗಳಲ್ಲಿ ಆಟೋಮೆಟಿಕಲಿ ಆಧಾರ್ ಹಾಕಿರ್ತೀವಲ್ಲ, ಫೆಚ್ ಆಗಿರುತ್ತೆ ರೇಷನ್ ಕಾರ್ಡ್ ಮೂಲಕನೇ. ನೆಕ್ಸ್ಟ್ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವರು ವಿಶೇಷ ಚೇತನರೇ, ಅಂಗವಿಕಲರೇ ಅಂತ ಪ್ರಶ್ನೆ ಇದೆ. ಒಂದು ವೇಳೆ ವಿಶೇಷ ಚೇತನರಾಗಿದ್ದರೆ ಹೌದು ಮೇಲೆ ಕ್ಲಿಕ್ ಮಾಡಿ. ಆಗ UDID ಸಂಖ್ಯೆಯನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಹೌದು ಇತ್ತು ಅಂದರೆ ಹೌದು ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ UDID ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ. ಒಂದು ವೇಳೆ UDID ಸಂಖ್ಯೆ ಇಲ್ಲ ಅಂತಂದರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಯಾವುದೇ ಇತರ ಜಾತಿ ಪ್ರಮಾಣ ಪತ್ರ ಇದೆ ಅಂತ ಕೇಳುತ್ತೆ. ಅಂದರೆ ಅವರ ಅಂಗವಿಕಲತೆ
ಅಥವಾ ವಿಶೇಷ ಚೇತನರು ಅಂತ ಪ್ರಮಾಣ ಪತ್ರ ನೀಡಿರ್ತಾರಲ್ಲ, ಇದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಅದು ಕೂಡ ಇಲ್ಲ ಅಂತಂದರೆ ಇಲ್ಲ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇದೆ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ವಿಶೇಷ ಚೇತನತೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಟೇಕ್ ಫೋಟೋ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ. ನಾವಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಇಲ್ಲ ಆಗಿತ್ತು ಅಂದರೆ ಇಲ್ಲವನ್ನು ಕ್ಲಿಕ್ ಮಾಡಿ ಆಗ ಅಂಗವಿಕಲತೆಯ ವಿಧವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ ಲಿಸ್ಟಲ್ಲಿ ಈ ರೀತಿಯ ಆಪ್ಷನ್ಸ್ ಓಪನ್ ಆಗುತ್ತೆ. ನಾವಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು. ಅಂಗವಿಕಲತೆ ವಿಧವನ್ನು ಟೈಪ್ ಮಾಡಿದ ನಂತರ ಅವರ ಅಂಗವಿಕಲತೆ ಇದೆಯಲ್ಲ, ಅವರಿಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಲು ಆರೈಕೆದಾರರು ಇರುವರೇ ಅಂತ ಕೇಳುತ್ತದೆ. ಇಲ್ಲ ಅಂತಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕು. ಹೌದು ಆಗಿದ್ದರೆ ಮತ್ತೆ ಆರೈಕೆದಾರರ ವಿಧ ಅಂತ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕುಟುಂಬದ ಸದಸ್ಯರಿಂದ ಆರೈಕೆ ಆಗ್ತಿದ್ದೇನೋ ಅಥವಾ ಪಾವತಿ ಆಧಾರಿತ ಆಗ್ತಿದ್ದೇನೋ ಅನ್ನೋದನ್ನು ನಾವಿಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟಾದ ಮೇಲೆ ಕೊನೆಯದಾಗಿ ಅದರಲ್ಲೇ ಬರುವಂತಹ 5ನೇ ಸಬ್ ಕ್ವಶನ್ ಅಂದರೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನೆಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸ್ತಿದಿರ್ತೀರಾ? ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಹೌದು ಅಂತಾಗ ಮತ್ತೆ ಬಳಸುವ ಉಪಕರಣಗಳು ಯಾವ್ಯಾವು ಅಂತ ಡ್ರಾಪ್ ಡೌನ್ ಲಿಸ್ಟಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಏನು ಅವರು ಬ್ರೈಲ್ ಸ್ಲೇಟ್ ಯೂಸ್ ಮಾಡ್ತಾರಾ ಅಥವಾ ವೀಲ್ ಚೇರ್ ಯೂಸ್ ಮಾಡ್ತಾರಾ ಅಂತ ಈ ಚೆಕ್ ಬಾಕ್ಸಲ್ಲಿ ಈ ರೀತಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಇಲ್ಲಿ ವಿಕಲಚೇತನ ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲವನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಹೋದಾಗ ವೈವಾಹಿಕ ಸ್ಥಿತಿ ಬರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಯಾವ ರೀತಿಯ ವೈವಾಹಿಕ ಸ್ಥಿತಿಯನ್ನು ಹೊಂದಿದ್ದಾರೆ ಕೇಳಿಬಿಟ್ಟು ಹಾಕಬೇಕಾಗುತ್ತೆ. ಸ್ವಜಾತಿ ವಿವಾಹ ಇದ್ದರೆ ಸ್ವಜಾತಿ ವಿವಾಹ ಅಂತೇಳಿ ಹಾಕಿ. ವಿವಾಹ ಆದ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಅಂತ ಕೇಳುತ್ತೆ. ವಯಸ್ಸನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ವಯಸ್ಸನ್ನು ಟೈಪ್ ಮಾಡಿದ ನಂತರ ವಿದ್ಯಾಭ್ಯಾಸದ ವಿವರಗಳನ್ನು ಇಲ್ಲಿ ಕೇಳುತ್ತೆ. ವಿದ್ಯಾಭ್ಯಾಸದ ವಿವರಗಳಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಅನಕ್ಷರಸ್ಥರೋ ಅಥವಾ 1ರಿಂದ 4 ಓದಿದಾರೋ 8ರಿಂದ 10 ಈ ರೀತಿಯ ನಾವು ಡ್ರಾಪ್ ಡೌನ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳೇನಾದರೂ ಇದ್ದರೆ ಇಲ್ಲಿ ಸಬ್ ಕ್ವಶನ್ಸಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪಡೆದ ಶೈಕ್ಷಣಿಕ ಸೌಲಭ್ಯಗಳು ಅಂದರೆ ಮೀಸಲಾತಿಯಲ್ಲಿ ಏನಾದರೂ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆದಿದ್ದರೆ ಇಲ್ಲಿ ಆಪ್ಷನ್ಸ್ ಇರ್ತವೆ. ಏನು ಬಿ ಎಡ್ಗೆ ಮೀಸಲಾತಿ ಪಡೆದಿದ್ದರು, BA BCom ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯೋಕ್ಕೆ ಏನಾದರೂ ಮೀಸಲಾತಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರಾ ಅನ್ನೋದನ್ನು ಈ ಚೆಕ್ ಬಾಕ್ಸ್ಗಳನ್ನು ಈ ರೀತಿ ಟಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಯಾವುದು ಮೀಸಲಾತಿಯಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಯಾವುದು ಇಲ್ಲ ಅನ್ನೋವಂಥ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ನು ಸರ್ಕಾರದಲ್ಲಿ ಉದ್ಯೋಗ ಸೌಲಭ್ಯಕ್ಕೆ ಏನಾದರೂ ಮೀಸಲಾತಿ ಸಿಕ್ಕಿದರೆ ಅಲ್ಲಿ ಡೌನ್ ಆರೋ ಮಾರ್ಕ್ ಮೇಲೆ ಯಾವ ಅಂದರೆ ಗ್ರೂಪ್ A ಗ್ರೂಪ್ B ಯಾವ ರೀತಿಯ ನೌಕರಿ ಅಥವಾ ಸರ್ಕಾರಿ ನೌಕರಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವುದು ಇಲ್ಲ ಅನ್ನಂಗಿದ್ರೆ ಅನ್ವಯಿಸೋದಿಲ್ಲ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನು ವಿದ್ಯಾರ್ಥಿ ವೇತನಕ್ಕೆ ಏನಾದರೂ ಮೀಸಲಾತಿ ಅನ್ವಯದಡಿ ಅವರು ವಿದ್ಯಾರ್ಥಿ ವೇತನ ಪಡೀತಿದ್ರೆ ಸೆಲೆಕ್ಟ್ ಆಪ್ಷನ್ ಮೇಲೆ ಅವರು ಎಂತಹ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ಪೂರ್ವನೋ ಮೆಟ್ರಿಕ್ ನಂತರದನೋ ವಿದೇಶಿ ವಿದ್ಯಾರ್ಥಿ ವೇತನನೋ ಯಾವುದೂ ಇಲ್ಲ ಅಂದರೆ ಇತರ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 24E ಅಲ್ಲಿ ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ಏನಾದರೂ ಇದ್ದರೆ ಸೆಲೆಕ್ಟ್ ಆಪ್ಷನಲ್ಲಿ ನೋಡಿ, ಅವರೇನಾದರೂ ನಿವೇಶನ ಪಡೆದಿದ್ರೆ ಅಥವಾ ಕೃಷಿ ಜಮೀನನ್ನು ಪಡೆದಿದ್ರೆ ಸಾಲವನ್ನು ಪಡೆದಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಯಾವುದು ಇಲ್ಲ ಅಂದರೆ ಯಾವುದು ಇಲ್ಲ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆ, ನೀವು ಭಾರತ ಸಂವಿಧಾನ ಅನುಚ್ಛೇದ 371J ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಡಿ ಏನಾದರೂ ಮೀಸಲಾತಿ ಪಡೆದಿದ್ದೀರಾ ಅದರ ಅಡಿಯಲ್ಲಿ ಅಂತ ಕೇಳುತ್ತೆ. ಹೌದಾದರೆ ಹೌದು ಅಂತ ಸೆಲೆಕ್ಟ್ ಮಾಡಿ. ಆಗ ಯಾವ ಸೌಲಭ್ಯವನ್ನು ಪಡೆದಿದ್ದೀರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಶಿಕ್ಷಣಕ್ಕೋ ಉದ್ಯೋಗಕ್ಕೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ಯಾವುದೇ ಮೀಸಲಾತಿಯನ್ನು ಪಡೆದಿಲ್ಲ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಅಂದರೆ ಇಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ನೆಕ್ಸ್ಟ್ ಇನ್ನು ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ. ಹೌದಾಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಆಗ ಎಲ್ಲಿ ಅನ್ನೋದನ್ನು ಕೇಳುತ್ತೆ. ಸರ್ಕಾರಿ ಮಾಸಿಕ ವೇತನದ ಆಧಾರದ ಮೇಲೆಯೋ ಅಥವಾ ಸ್ವಂತ ವ್ಯವಹಾರನೋ ಏನು ಅನ್ನೋದನ್ನು ಡೌನ್ ಆರೋ ಮಾರ್ಕಲ್ಲಿ ನೀವು ಡ್ರಾಪ್ ಡೌನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಹಾಲಿ ಕೆಲಸ ಮಾಡುತ್ತಿಲ್ಲ ಅಂತಂದರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ಆಗ ಸರ್ಚ್ ಬಾರಲ್ಲಿ ಏನು ಪಿಂಚಣಿದಾರರೋ ಅಥವಾ ಗೃಹಿಣಿನೋ
ಕೆಲಸ ಸಿಕ್ಕಿಲ್ವೋ ಅಥವಾ ಕೆಲಸಕ್ಕೆ ಅರ್ಜಿ ಹಾಕಿದಿರೋ ಅನ್ನೋದು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಅಂದರೆ ಎಸ್ ಆದರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು, ನೋ ಆದರೂ ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಅಂತ ಕೇಳುತ್ತೆ. ಕುಲ ಕಸುಬು ಯಾವುದಿದ್ದೇನೋ ಇಲ್ಲಿ ಡೌನ್ ಆರೋ ಮಾರ್ಕಲ್ಲಿ ಕ್ಲಿಕ್ ಮಾಡಿದಾಗ ನೀವು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದು ಇಲ್ಲ ಅಂತಂದರೆ ಯಾವುದು ಇಲ್ಲವನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಿಮ್ಮ ಕುಲ ಕಸುಬಿನಿಂದ ಬಂದ ಕಾಯಿಲೆಗಳು, ಅಂದರೆ ಏನಾದರೂ ಕಾಯಿಲೆ ಬಂದಿದ್ದಾವ ಅದರಿಂದ ಅಂಥೇಳಿ ಯಾವುದಾದ್ರೂ ಇದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಯಾವುದು ಇಲ್ಲ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಾರ್ಷಿಕ ಆದಾಯ ಎಷ್ಟು ಅಂಥೇಳಿ ಯಾರ ಹೆಸರು ತಗೊಂಡಿದ್ದೀರೋ ಅವರ ವಾರ್ಷಿಕ ಆದಾಯವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನಂತರ ಆದಾಯ ತೆರಿಗೆ ಪಾವತಿದಾರರೇ ಅಂತ ಕೇಳುತ್ತೆ. ಅವರು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಬೇಕು. ಟ್ಯಾಕ್ಸ್ ಪೇಯರ್ ಅಲ್ಲ ಅಂತಂದರೆ ಇಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ ವ್ಯಕ್ತಿ, ಈಗ ಹಾಕಿರುವಂತಹ ವ್ಯಕ್ತಿ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ. ಹೌದು ಆದರೆ ಹೌದು ಅಂತ ಕ್ಲಿಕ್ ಮಾಡಿ. ಆಗ ಬ್ಯಾಂಕ್ ಖಾತೆಯನ್ನು ನಮೂದಿಸಿ ಅಂತ ಕೇಳುತ್ತೆ. ಸೆಲೆಕ್ಟ್ ಆಪ್ಷನ್ ಮೇಲೆ ಎಂತಹ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕಲ್ಲಿದೆಯೋ ಅಕೌಂಟು, ಸಹಕಾರಿ ಬ್ಯಾಂಕಲ್ಲೋ ಅಥವಾ ಪೋಸ್ಟ್ ಆಫೀಸ್ ಇದೆಯೋ, ಸ್ವಸಹಾಯ ಸಂಘಗಳಲ್ಲಿದೆಯೋ ಪಾಸ್ಬುಕ್ ಅಂತೇಳಿ ಇಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು. ನೆಕ್ಸ್ಟ್ 37ನೇ ಪ್ರಶ್ನೆ, ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತ ಇದೆ. ಅದನ್ನು ನಾವಿಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಯಾವುದಾದ್ರೂ ಕೌಶಲ್ಯವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಬೇಕಿತ್ತು ನಿಮಗೆ ಅಂತಂದರೆ ಇಲ್ಲಿ ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಥವಾ ಯಾವುದೂ ಇಲ್ಲ ಅಂದರೆ ಬೇಕಾಗಿಲ್ಲ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂತ ಕೇಳುತ್ತೆ. ಎಸ್ ಆದರೆ ಎಸ್ ಅಂತ ಕೊಡಿ, ನೋ ಆದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಆರೋಗ್ಯ ವಿಮೆಯ ವಿವರ ಕೇಳುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರೂ ಆರೋಗ್ಯ ವಿಮೆ ಇದ್ದರೆ, ಖಾಸಗಿ ಅಥವಾ ಸರ್ಕಾರಿ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದಿಲ್ಲ ಅಂದರೆ ಯಾವುದೂ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ರಾಜಕೀಯ ಪ್ರಾತಿನಿಧ್ಯ ಕೇಳುತ್ತೆ. ಇದು ಕೂಡ ತುಂಬ ಡೀಪ್ ಆಗಿದೆ ನೋಡಿ. 40A ಅಲ್ಲಿ ಜನಪ್ರತಿನಿಧಿ ಅಥವಾ ಹುದ್ದೆದಾರರ ವಿವರಗಳಂತಿದೆ. ಅಲ್ಲಿ ಅವರು ಜನಪ್ರತಿನಿಧಿ ಆಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡಿ. ಆಗ ಸಬ್ ಆಪ್ಷನ್ ಓಪನ್ ಆಗುತ್ತೆ. ಜನಪ್ರತಿನಿಧಿಗಳಾಗಿದ್ದಲ್ಲಿ, ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳನ್ನು ಕೇಳುತ್ತೆ. ಫಸ್ಟ್ ಡೀಟೇಲ್ಸಲ್ಲಿ ಆಪ್ಷನ್ ಓಪನ್ ಮಾಡಿದರೆ ಏನು ZP ಮೆಂಬರ ಅಥವಾ TP ಮೆಂಬರ, ಗ್ರಾಮ ಪಂಚಾಯತಿ ಸದಸ್ಯನ ಅನ್ನೋದನ್ನು ಓಪನ್ ಆಗುತ್ತೆ. ಆಗ ನಾವು ಒಂದು ವೇಳೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದರೆ ಅದನ್ನು ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಆಗ ಹುದ್ದೆಯ ವಿವರಗಳು ಕೂಡ ಇಲ್ಲಿ ನಮಗೆ ತೋರಿಸ್ಬೇಕಾಗುತ್ತೆ. ಅಂದರೆ ಅವರ ಅಧ್ಯಕ್ಷರು, ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರು ಅಥವಾ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಸೆಲೆಕ್ಟ್ ಏನು ಮಾಡಿರ್ತೀವಲ್ಲ ಅವರು ಪ್ರಸ್ತುತನೋ ಅಥವಾ ಹಾಲಿನೋ, ಅಂದರೆ ಪ್ರಸ್ತುತ ಅಂದರೆ ಪ್ರಸ್ತುತವನ್ನು ಸೆಲೆಕ್ಟ್ ಮಾಡಬೇಕು. ಹಾಲಿ ಅಂದರೆ ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರೆ ಅಂದರೆ ಹಿಂದಿನದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಅದಿಲ್ಲದೆ ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿ ಆಗಿದ್ದಲ್ಲಿ ಇಲ್ಲಿ ಕೂಡ ಹೌದು ಅಥವಾ ಇಲ್ಲ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿಗೆ 40 ಪ್ರಶ್ನೆಗಳು ಒಬ್ರದ್ದು ಮುಗೀತು. ಆಗ ನಾವು ಸೇವ್ ಆ್ಯಂಡ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಅಲ್ಲಿ 3 ವ್ಯಕ್ತಿಗಳಿದ್ರಲ್ಲ ಅದರ ಮುಂದೆ ಈಗ ಒಬ್ಬರ ಮುಂದೆ ಕಂಪ್ಲೀಟೆಡ್ ಅಂತ ಬಂದಿದೆ. ಇದೇ ರೀತಿ ನಾವು ಸೆಕೆಂಡ್ ವ್ಯಕ್ತಿಯ ಹೆಸರನ್ನು ತೊಗೊಂಡ್ಬಿಟ್ಟು ಕಂಪ್ಲೀಟ್ ಮಾಡಬೇಕು. ಆಗ ಕಂಪ್ಲೀಟೆಡ್ ಬರುತ್ತೆ. 40 ಕ್ವಶನ್ಗಳು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ 3ನೇ ವ್ಯಕ್ತಿಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ 40 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ ನಂತರ ಅವ್ರದ್ದು ಕೂಡ ಕಂಪ್ಲೀಟೆಡ್ ಅಂತ ಬರಬೇಕು. ಅದಾದ ನಂತರ ನಾವು ಹೌಸ್ ಹೋಲ್ಡ್ ಡೀಟೇಲ್ಸನ್ನು ಓಪನ್ ಆಗ್ತವೆ. ಸೆಕೆಂಡ್ ಸದಸ್ಯರ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಮೆಂಬರ್ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಕೂಡ ನಾವು ಕುಟುಂಬದ ಮುಖ್ಯಸ್ಥರ ಮೊಬೈಲ್ ನಂಬರನ್ನು ಹಾಕಬೇಕು. ಬಟ್ ವೆರಿಫೈ ಮಾಡಬೇಕಾದ ಅಗತ್ಯ ಇಲ್ಲ. ಮೊಬೈಲ್ ನಂಬರನ್ನು ಹಾಕಿಬಿಟ್ರೆ ಸಾಕು. ಅದನ್ನು ಹಾಕಿ ಈ ಹಿಂದೆ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ ಸರ್ವೆಯನ್ನು ಮಾಡ್ತಾ ಹೋಗಬೇಕು. ಇದೇ ರೀತಿ ಎಲ್ಲ ಸದಸ್ಯರ ಸರ್ವೆಯನ್ನು ಮುಕ್ತಾಯಗೊಳಿಸಿ. ಈ ರೀತಿ ಎಲ್ಲ ಸದಸ್ಯರನ್ನು ಕಂಪ್ಲೀಟೆಡ್ ಅಂತ ಗ್ರೀನ್ ಕಲರಲ್ಲಿ ಟಿಕ್ ಆದ ನಂತರ ಈಗ ಹೌಸ್ ಹೋಲ್ಡ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಆಗ ಅಲ್ಲಿ ಜಿಲ್ಲೆಯ ಹೆಸರು, ಜಿಲ್ಲೆಯ ಸಂಕೇತ, ಜಿಲ್ಲೆಯ ತಾಲೂಕಿನ ಹೆಸರು, ತಾಲೂಕಿನ ಸಂಕೇತ ಈ ಎಲ್ಲವೂ ಕೂಡ ಹಾಕ್ತಾ ಹೋಗಬೇಕು. ಸೊ ಈಗ ಜಿಲ್ಲೆಯ ಹೆಸರು ಸಂಕೇತ ಸೆಲೆಕ್ಟ್ ಆಗಿದೆ. ತಾಲೂಕಿನ ಹೆಸರನ್ನು ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಗ ತಾಲೂಕು ಸಂಕೇತ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಗ್ರಾಮದ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಳ್ಳಿ ಆಗಿದ್ದಲ್ಲಿ ಹಳ್ಳಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸಿಟಿ ಆಗಿದ್ದಲ್ಲಿ ನಾವು ವಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಆ ವಾರ್ಡಿನ ಸಂಕೇತ ಸೆಲೆಕ್ಟ್ ಆಗುತ್ತೆ. ಇನ್ನು ಮನೆ ಸಂಖ್ಯೆಯನ್ನು
ಟೈಪ್ ಮಾಡಬೇಕು. ನಂತರ ಅಂಚೆ ವಿಳಾಸ ಆಲ್ರೆಡಿ ಆಧಾರ್ ಕಾರ್ಡಲ್ಲಿರೋದೇ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಬಳಿ ಕೃಷಿ ಭೂಮಿ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಹೌದು ಅಂತ ಹಾಕಿ. ಹೌದು ಅಂತ ಹಾಕಿದಾಗ ನೀವು ಜಮೀನಿನ ವಿಧವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಏನು ಖುಷ್ಕಿನ ಅಥವಾ ತರಿನ ಪ್ಲಾಂಟೇಶನ್ನ ಯಾವ ರೀತಿ ಅನ್ನೋದನ್ನು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಲ ಪಡೆದಿದೆಯಾ ಅನ್ನುವಂಥ ಆಪ್ಷನನ್ನು ಹೌದು ಆದರೆ ಹೌದು, ಇಲ್ಲ ಆದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೌದು ಆಗಿದ್ದರೆ ಸಾಲದ ಉದ್ದೇಶವನ್ನು ನಾವಿಲ್ಲಿ ಯಾವುದಕ್ಕೋಸ್ಕರ ತಗೊಂಡಿದ್ದೀವಿ, ಮದುವೆನೋ ಅಥವಾ ಧಾರ್ಮಿಕ ಆಚರಣೆನೋ ಅಥವಾ ಶೈಕ್ಷಣಿಕ ಉದ್ದೇಶನೋ ಅಂತ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡ್ರಾಪ್ ಡೌನಿಂದ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು 43ನೇ ಪ್ರಶ್ನೆಯಲ್ಲಿ ಕುಟುಂಬ ಹೊಂದಿರುವಂತಹ ಜಾನುವಾರುಗಳನ್ನು ಹಸು ಎಷ್ಟಿದ್ದಾವೆ ಅಂತ ನಾವಿಲ್ಲಿ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬೇಕಾದ್ರೆ ಹೆಚ್ಚು ಅಂತಂದರೆ ಪ್ಲಸ್ ಮಾಡಬೇಕು, ಕಡಿಮೆ ಅಂತಂದರೆ ಮೈನಸ್ ಮಾಡ್ತಾ ಹೋಗಬೇಕು. ಏನು ಇಲ್ಲ ಅಂತಂದರೆ ಇಷ್ಟೇ ಜೀರೋವನ್ನು ಬಿಟ್ಬಿಟ್ಟು ಕೆಳಗಡೆ ಇರುವಂತಹ ಇದೇ ರೀತಿ ಎಲ್ಲ ಪ್ರಾಣಿಗಳನ್ನು ಕೇಳಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು 44ನೇ ಪ್ರಶ್ನೆ, ಕೃಷಿ ಸಂಬಂಧಿತ ಚಟುವಟಿಕೆಗಳು ಏನಾದರೂ ಇದ್ದಲ್ಲಿ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ ಈ ರೀತಿಯನ್ನು ನಾವು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ಕುರಿ ಸಾಕಾಣಿಕೆ ಇದೆ ಅಂತಂದರೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಕುಟುಂಬವು ಹೊಂದಿರುವ ಸ್ಥಿರ ಆಸ್ತಿಯನ್ನು ಕೇಳ್ತಾರೆ. ವಾಸದ ಮನೆ, ವಾಣಿಜ್ಯ, ಫ್ಯಾಕ್ಟ್ರಿ ಕಟ್ಟಡ ಇದು ಎಷ್ಟಿದೆಯೋ ಆ ಚೆಕ್ ಬಾಕ್ಸಲ್ಲಿ ಆಗಲೇ ತೋರಿಸ್ದಂಗೆ ಟೈಪ್ ಮಾಡಿಬಿಟ್ಟು ಓಕೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕುಟುಂಬವು ಹೊಂದಿರುವ ಚರಾಸ್ತಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಅಂದರೆ ಬೈಕ್ ಇದ್ದರೆ ಇಲ್ಲಿ ಬೈಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫ್ರಿಜ್ ಇದ್ದರೆ ಫ್ರಿಜ್, ಕಂಪ್ಯೂಟರ್, ಟಿ ವಿ ಈ ರೀತಿ ಯಾವ ಆಪ್ಷನ್ ಇದೆಯೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ನಂಬರನ್ನು ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳೇನಾದರೂ ಇದ್ದರೆ ಇಲ್ಲಿ ಆ ಸವಲತ್ತುಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ವಯಸ್ಕರಿದ್ದರೆ ವೃದ್ಧಾಪ್ಯ ವೇತನ ಹಾಕಬೇಕಾಗುತ್ತೆ, ವಿಧವೆಯರಿದ್ದರೆ ವಿಧವೆ ವೇತನ ಬರ್ತಿರುತ್ತೆ ಹಾಕಬೇಕಾಗುತ್ತೆ, ಅಂಗವಿಕಲರಿದ್ದರೆ ಅಂಗವಿಕಲ ವೇತನ. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ ಪ್ರತಿಯೊಂದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದಿಲ್ಲ ಅಂದರೆ ಯಾವುದಿಲ್ಲ ಅಂತ ಕೂಡ ನಾವು ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ನೆಲೆಸಿರುವಂತಹ ಸ್ಥಳ ಎಂತಹದ್ದು ಅಂತೇಳಿ ಸೆಲೆಕ್ಟ್ ಮಾಡಿ ನಗರ ಪ್ರದೇಶನೋ, ಕೊಳಚೆ ಪ್ರದೇಶನೋ ಅಥವಾ ಗ್ರಾಮೀಣ ಪ್ರದೇಶನೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಾಸವಿರುವ ಮನೆಯ ವಿಧ ಹೇಗಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಪಕ್ಕಾ ಮನೆನ, ಗುಡಿಸಲು ಅನ್ನೋದನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಡಿಯುವ ನೀರಿನ ಮೂಲ ಹೇಗಿದೆ ಅನ್ನೋದು, ಅಂದರೆ ಬೀದಿ ಕೊಳ ಇದೆನೋ ಅಥವಾ ನದಿಯಿಂದ ಬರ್ತವೋ ಅಥವಾ ಏನಾದರೂ ಬೋರ್ವೆಲ್ ಇದೆನೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅಡುಗೆ ಬಳಸುವ ಪ್ರಮುಖ ಇಂಧನ ಯಾವುದು, ವಿದ್ಯುತ್ತೋ, ಸೀಮೆಎಣ್ಣೆನೋ, ಗ್ಯಾಸ್ ಅನ್ನೋದನ್ನು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಏನು, ಸ್ವಂತ ಮನೆನೋ ಬಾಡಿಗೆನೋ ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ವಸತಿ ನಿವೇಶನ ಹೊಂದಿದ್ದೀರಾ, ಬೇರೆ ಫ್ಲ್ಯಾಟ್ಸ್ ಏನಾದರೂ ಇದೆನಾ ಅಂಥೇಳಿ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಸ್ ಇದ್ದರೆ ಎಸ್ ಅಥವಾ ನೋ ಇದ್ದರೆ ನೋ ಅಂತ ಹಾಕಿ. ಶೌಚಾಲಯ ವ್ಯವಸ್ಥೆ ಎಲ್ಲಿದೆ, ಮನೆ ಒಳಗೆ, ಮನೆಯ ಆವರಣದಲ್ಲಿ ಅಥವಾ ಸಾರ್ವಜನಿಕ ಶೌಚಾಲಯ ಯೂಸ್ ಮಾಡ್ತೀರಾ ಅನ್ನೋದನ್ನು ಯಾವುದು ಇಲ್ಲ ಅಂದರೆ ಇತರೆ ಯಾವುದು ಇಲ್ಲ ಅನ್ನುವಂಥ ಆಪ್ಷನನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ದೀಪದ ಮೂಲವನ್ನು ವಿದ್ಯುತ್ತೋ, ಸೀಮೆಎಣ್ಣೆನೋ, ಸೌರ ದೀಪನೋ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆಯೇ ಅನ್ನೋಂತಹ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ತಿರ ಏನಾದರೂ ಅಂತರ್ಜಾಲ, ವೈದ್ಯಕೀಯ ಸೌಲಭ್ಯ, ಶಿಕ್ಷಣ, ಆಟದ ಮೈದಾನ ಈ ಎಲ್ಲ ಇವೇನೋ ಅಥವಾ ಒಂದಕ್ಕಿಂತ ಹೆಚ್ಚಿದ್ರೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಶಿಕ್ಷಣ ವ್ಯವಸ್ಥೆಗೆ ಶಾಲೆಗಳಿದ್ದಾವೆ, ವೈದ್ಯಕೀಯ ಹಾಸ್ಪಿಟಲ್ಸ್ ಇದ್ದಾವೆ, ನಮ್ಮ ಗ್ರಾಮದಿಂದ ಮುಖ್ಯ ರಸ್ತೆಗೆ ಸೇತುವೆ ಇದ್ದರೆ ಸೇತುವೆ, ಅಂತರ್ಜಾಲ ಸೌಕರ್ಯ ಈ ರೀತಿ ಯಾವ್ಯಾವ ಇದನ್ನೋ ನೋಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ 57ನೇ ಪ್ರಶ್ನೆ, ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವಂತಹ ಪ್ರದೇಶ ಆಗಿದ್ದರೆ ಯಾವ ಪ್ರಾಕೃತಿಕ ವಿಕೋಪ ಪದೇ ಪದೇ ಆಗುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ಇಲ್ಲ ಅಂದರೆ ಯಾವುದು ಇಲ್ಲ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಕೆ ಕೊಡಿ. ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರು ಇದ್ದರೆ ಎಸ್ ಹಾಕಿ, ಇಲ್ಲ ಅಂತಂದರೆ ಇಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 59ನೇ ಪ್ರಶ್ನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿದ್ದರೆ ಹೌದು ಹಾಕಬೇಕು. ಹೌದು ಹಾಕಿದಾಗ ಏನಾಗುತ್ತೆ, ನಮಗೆ ಉಚಿತ ಕಾನೂನು ನೆರವು ಸೇವಾ ಪ್ರಾಧಿಕಾರದ ಬಗ್ಗೆ ತಿಳಿದಿದೆಯೇ, ಅಂದರೆ ನಾವು ಅವೇರ್ನೆಸ್ ಇದೆಯಾ ನಮಗೆ ಲೀಗಲ್ ಅಡ್ವೈಸ್ ತಗೊಳ್ಳೋಕ್ಕೆ ಅಂತ ಬರುತ್ತೆ. ಅಲ್ಲಿ ಆಪ್ಷನನ್ನು ಹೌದು ಮತ್ತು ಇಲ್ಲ ಹಾಕಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಕೋರ್ಟ್ ವ್ಯಾಜ್ಯಗಳು ಇಲ್ಲ ಅನ್ನೋದಾದರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ಆಗ
ನಿಮಗೆ ಉಚಿತ ನೆರವು ಬೇಕೇ ಅಂತ ಕೇಳುತ್ತೆ, ಆವಾಗ ಇಲ್ಲ ಅಂತ ಹಾಕ್ಬೋದು. ನೆಕ್ಸ್ಟ್ ಇನ್ನು ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅಂದರೆ ಸರ್ಕಾರದಿಂದ ಏನಾದರೂ ವಸತಿ ಯೋಜನೆಯಲ್ಲಿ ಕೊಟ್ಟಿದ್ದು ಮತ್ತೆ ಅವರನ್ನು ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಏನಾದರೂ ಶಿಫ್ಟ್ ಮಾಡಿದರೆ ಅದನ್ನು ನಾವಿಲ್ಲಿ ಎಸ್ ಅಂತ ಹಾಕಬೇಕಾಗುತ್ತೆ. ಆ ಥರ ಯಾವುದೂ ಇಲ್ಲ ಅಂತಂದರೆ ಇಲ್ಲ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಂಪ್ಲೀಟ್ ಆದ ನಂತರ 60 ಪ್ರಶ್ನೆಗಳು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ನೋಡ್ಬೋದು ನೀವೀಗ 3 ಸದಸ್ಯರ ಹೆಸರಿನ ಮುಂದೆ ಕೂಡ ಕಂಪ್ಲೀಟ್ ಆಗಿದೆ. 3 ಔಟ್ ಆಫ್ 3 ಮೆಂಬರ್ಸ್ ಸರ್ವೆ ಆಗಿದೆ. ನೆಕ್ಸ್ಟ್ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂದರೆ 41 ಕ್ವಶನಿಂದ 60ವರೆಗೂ ಕೂಡ ನಾವು ಈಗ ಕಂಪ್ಲೀಟ್ ಮಾಡಿದ್ದೀವಿ. ಇಷ್ಟೆಲ್ಲ ಆದ ನಂತರ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಸಬ್ಮಿಟ್ ಸರ್ವೆ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು ಇಲ್ಲಿವರೆಗೆ ತುಂಬಿದಂತಹ ಎಲ್ಲ ಮಾಹಿತಿ, ಫೋಟೋ, ಡೀಟೇಲ್ಸ್ ಎಲ್ಲವೂ ಕೂಡ ವಿತ್ ಲೊಕೇಶನ್ ಎಲ್ಲವೂ ಕೂಡ ಈ ರೀತಿ ಒಂದು ಡಿಸ್ಪ್ಲೇ ಆಗುತ್ತೆ. ಆ ಪ್ರಿವ್ಯೂವನ್ನು ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದ್ದಲ್ಲಿ ಕೊನೆಯದಾಗಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೆಳಗಡೆ ಇದೆಯಲ್ಲ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಅಂತ ಈ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಅಟ್ಯಾಚ್ ಸೈನ್ಡ್ ಡಾಕ್ಯುಮೆಂಟ್ ಅಂತ ಒಂದು ಕ್ಯಾಮ್ರಾ ಸಿಂಬಲ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯ ಸ್ವಯಂ ದೃಢೀಕರಣ ಪತ್ರದಲ್ಲಿ ಈಗಾಗಲೇ ನಾನು ಹೇಳಿದಂತೆ ಅಲ್ಲಿ ಹೆಸರು ಮತ್ತು ದಿನಾಂಕ, ಸ್ಥಳ, ಮೊಬೈಲ್ ನಂಬರ್ ಮತ್ತು ಗಣಿತದಾರರ ಸಹಿ ಮತ್ತು ಮಾಹಿತಿ ನೀಡಿದವರ ಸಹಿಯನ್ನು ಹಾಕಿಬಿಟ್ಟು ಆ ಫೋಟೋವನ್ನು ಇಲ್ಲಿಂದ ಈ ರೀತಿ ಫೋಟೋ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆ ಫೋಟೋವನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಕೊಡಿ. ಆಗ ಈ ರೀತಿ ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಅಪ್ಲಿಕೇಶನ್ ID ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ನೀವು ಮಾಡ್ಬೋದಾಗಿದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಮೊಬೈಲ್ APK ಆ್ಯಪ್ ಮೂಲಕ ಮೊಬೈಲ್ನಲ್ಲಿ ಸರ್ವೆಯನ್ನು ಮಾಡಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಇಷ್ಟ ಆಗಿದರೆ ಅಥವಾ ಇದರಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಹೈಪ್ ಅನ್ನುವಂತಹ ಕೆಳಗಡೆ ನೀವು ಲೈಕ್ ಕೊಟ್ಟಾಗ ಕೆಳಗಡೆ ಹೈಪ್ ಅನ್ನುವಂತಹ ಬಟನ್ ಇರುತ್ತೆ, ಅದನ್ನು ಹೈಪ್ ಮಾಡಿ. ಇದರಿಂದ ಎಷ್ಟು ಜನರಿಗೆ ಇಷ್ಟ ಆಗಿದೆ ಅನ್ನೋದು ನನಗೆ ತಲುಪುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.